ಅಜ್ಞಾನದ ಪರಮಾವಧಿ ಹೊರತು. ನಿಮಗೆ ತಾಕತ್ತಿದ್ದಿದ್ರೆ, ನಿಮ್ಮಲ್ಲಿ ಆ ಥರ ಶಕ್ತಿ ಇದ್ದಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ನೀವು ಭಯೋತ್ಪಾದಕತೆಯ ವಿರುದ್ಧ ಕೆಲಸ ಮಾಡುವಂಥ ಸರ್ಕಾರಿ ಕಟ್ಟಡ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿರೋರಿಗೆ ಸೊಂಟ ಮುರಿದು ಜೈಲಿಗೆ ಅಟ್ಟಬೇಕಾಗಿತ್ತು. ನೀವು ಮದ್ದೂರಿನಲ್ಲಿ ಮೊನ್ನೆ ಗಣೇಶೋತ್ಸವದ ಮೇಲೆ ಕಲ್ಲು ಹೊಡಿದ್ರಲ್ಲ, ಅವರ ವಿರುದ್ಧ ಕ್ರಮ ತಗೊಳ್ಳಿ. ಸೊ ಇಂದಿರಾ ಗಾಂಧಿಯವರ ಈ ಸರ್ವಾಧಿಕಾರತ್ವದ ಕಾರಣದಿಂದಲೇ ನೀವು ಅಂಬೇಡ್ಕರ್ ಸಂವಿಧಾನವನ್ನು ಅತಿ ಹೆಚ್ಚು ತಿದ್ದುಪಡಿ ಮಾಡಿರುವಂಥದ್ದು ಕಾಂಗ್ರೆಸ್ ಅವಧಿಯಲ್ಲೇ. ಕಾಂಗ್ರೆಸ್ ಕೇವಲ ಕೌಟುಂಬಿಕ ರಾಜಕಾರಣವನ್ನು ಮಾಡ್ತಾ ಮುಂದೆ ಬಂದಿದೆಯೇ ವಿನಃ ಮಾನ್ಯ ಖರ್ಗೆ ಅವರು ದಯವಿಟ್ಟು RSSನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದು ಹೆಚ್ಚು ಒಳ್ಳೆಯದು, ಹೆಚ್ಚು ಸೂಕ್ತ ಅಂತ ನನಗೆ ಅನಿಸುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 35 ವರ್ಷಗಳ ಕಾಲ, ಸ್ವಾಮಿ ಎಷ್ಟು ವರ್ಷ? 35 ವರ್ಷಗಳ ಕಾಲ ಈ ದೇಶದ ಶಿಕ್ಷಣ ಮಂತ್ರಿಗಳು ಮುಸಲ್ಮಾನರನ್ನೇ ಮಾಡಿದ್ದಾರೆ. ಮುಜರಾಯಿ ಇಲಾಖೆಯನ್ನೇ ತೆಗಿಬೇಕು ಅಂತ ದೊಡ್ಡ ಆಂದೋಲನ ಈ ದೇಶದಲ್ಲಿ ಶುರುವಾದರೆ. ನಮಸ್ಕಾರ ವೀಕ್ಷಕರೇ, ವಿಜಯ ವಿಶ್ವವಾಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಾಗೇಶ್. ಇವತ್ತಿನ ಮಾತು ಮಂಥನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಒಬ್ಬರು ಅತಿಥಿಗಳಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಕ್ಕೆ ಬಂದಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸುಮಾರು 50 ವರ್ಷಗಳಿಗೂ ಹೆಚ್ಚು ಕಾಲ ಒಡನಾಟವನ್ನು ಹೊಂದಿದ್ದಾರೆ ಮತ್ತು ವಿವಿಧ ರೀತಿಯ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಪ್ರಸ್ತುತ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತೀಯ ಸಂಪರ್ಕ ವಿಭಾಗದ ಪ್ರಮುಖರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಹೆಸರು ಮಂಜುನಾಥ ಸ್ವಾಮಿ ಅಂತ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಳೆದ 50 ವರ್ಷಗಳಿಂದ ನೀವು ಒಡನಾಟವನ್ನು ಹೊಂದ್ಕೊಂಡು ಬಂದಿದ್ದೀರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ವಿಜಯದಶಮಿ ದಿವಸ ನಾಗಪುರದಲ್ಲಿ ಪ್ರಾರಂಭವಾಗುತ್ತೆ. ಸಂಘವನ್ನು ಪ್ರಾರಂಭ ಮಾಡಿರುವಂಥವರು ಡಾಕ್ಟರ್ ಕೇಶವ ಬಲಿರಾಮ ಪಂತ ಹೆಡ್ಗೆವಾರ್. ಆಗಿನ ದಿನಗಳಲ್ಲಿ ಅವರು ವೈದ್ಯಕೀಯ ಪದವಿಯನ್ನು ಪಡೆದು ಬೇರೆ ಬೇರೆ ಕ್ಷೇತ್ರದಲ್ಲಿ, ವಿಶೇಷವಾಗಿ ಕಾಂಗ್ರೆಸ್ಸಿನ, ಅವರು ಆಗಿನ ಸಮಯದಲ್ಲಿ ಕಾಂಗ್ರೆಸ್ಸಿನ ಪ್ರಮುಖವಾದಂಥ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲೇ ಇರ್ತಾರೆ. ಆಗ ದೇಶ ಗುಲಾಮಿತನದಲ್ಲಿರುತ್ತೆ. ಈ ಗುಲಾಮಿ ಭಾರತದ ಈ ಸ್ಥಿತಿಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸ್ವಾಭಾವಿಕವಾಗಿ ರಾಜಕೀಯ ಪಕ್ಷ ಆಗ ಇದ್ದಂಥ ಅನೇಕ ನೇತಾರರು ಹೋರಾಟವನ್ನು ಮಾಡ್ತಾ ಇರ್ತಾರೆ. ಈ ಹೋರಾಟ ಮಾಡ್ತಾ ಮಾಡ್ತಾ ಅವರಿಗೆ ಅನಿಸುತ್ತೆ, ಈ ರೀತಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರಂಭ ಮಾಡಬೇಕು ಅಂತ ಅವರಿಗೆ ಅನಿಸಿರೋದೇ ಯಾವುದಾದ್ರೂ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅವರಿಗೆ ಅನಿಸೋದು ಯಾಕೆ ಅಂತ ಹೇಳಿದರೆ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಕೇವಲ ಬ್ರಿಟಿಷರ ಆಳ್ವಿಕೆ ಇದೆ. ಈ ಆಳ್ವಿಕೆಯಿಂದ ನಮ್ಮವರ ಆಳ್ವಿಕೆ ಬರಬಹುದು, ಅಂದರೆ ಅಧಿಕಾರದ ಹಸ್ತಾಂತರ ಆಗಬಹುದು ಅಷ್ಟೇ ವಿನಃ ಈ ಸಮಾಜದ ಪರಿವರ್ತನೆ ಇದರಿಂದ ಸಾಧ್ಯ ಇಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಅಂತ ಯೋಚನೆ ಮಾಡಿ 1925ರಲ್ಲಿ ವಿಜಯದಶಮಿಯ ದಿವಸ ನಾಗಪುರದಲ್ಲಿ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಸಾಕಷ್ಟು ಅಧ್ಯಯನವನ್ನು ಮಾಡಿ ಶುರು ಮಾಡಿರೋದು, ಇದ್ದಕ್ಕಿದ್ದಾಗೆ ಸಂಘವನ್ನು ಪ್ರಾರಂಭ ಮಾಡಿಲ್ಲ. ಅವರು ಒಂದು 3-4 ಅಂಶಗಳ ಬಗ್ಗೆ ಭಾರಿ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾರೆ. ಭಾರತ ಯಾಕೆ ಗುಲಾಮಿತನಕ್ಕೆ ಹೋಯಿತು? ಭಾರತ ಇಷ್ಟೆಲ್ಲ ದೇಶದಲ್ಲಿ ಎಲ್ಲ ಸುಖ ಸಮೃದ್ಧಿ ನೆಮ್ಮದಿ ಇದ್ದಂಥ ದೇಶ ಭಾರತ, ಎಲ್ಲೋ ಹಿಡಿಯಷ್ಟು ಜನ ಬ್ರಿಟಿಷರ ತೆಕ್ಕೆಗೆ ದೇಶ ಯಾಕೆ ಒಳಗಾಯಿತು? ಹಾಗಾದರೆ ಯಾಕೆ ಈ ದೇಶದಲ್ಲಿ ಮೊಘಲರು ಸುಮಾರು 800 ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆಗೆ ಒಳಪಡಿಸಿದರು? ಇಲ್ಲಿರುವಂಥ ಒಂದು ದೊಡ್ಡದಾಗಿರುವ ಸಮಾಜ ಅದು ಹಿಂದೂ ಸಮಾಜ. ಅದು ಈ ಹಿಂದೂ ಸಮಾಜ ಎಲ್ಲೋ ಹೊರಗಡೆಯಿಂದ ಬಂದಿರುವಂಥ ಹೂಣ, ಶಕ, ಕುಶಾನ, ಪಠಾಣ, ಮೊಘಲ, ತುರುಕ, ಅರಬ್ಬ, ಫ್ರೆಂಚ, ಡಚ್ಚ, ಬ್ರಿಟಿಷರು ಇಂಥವರ ಒಂದು ದಬ್ಬಾಳಿಕೆಗೆ ಇದು ಯಾಕೆ ಒಳಗಾಯಿತು ಇದು ಹಾಗಾದರೆ ಅನ್ನೋದನ್ನು ಅವರು ಚಿಂತನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಯಾವುದೋ ಹಿಂದೂ ಸಮಾಜದಲ್ಲಿ ಯಾವುದೋ ಒಂದು ಕೊರತೆ ಇದೆ, ಆ ಕೊರತೆಯನ್ನು ನಿವಾರಣೆ ಮಾಡಿದರೆ ಇಂಥ ಒಂದು ಆಕ್ರಮಣಗಳು, ಬೇರೆ ದೇಶದವರು ಬಂದು ನಮ್ಮನ್ನು ಗುಲಾಮರನ್ನಾಗಿ ಮಾಡುವಂಥ ಸ್ಥಿತಿ ಇದು ಮುಂದೆ ಬರಬಾರದು ಅನ್ನುವ ಕಾರಣಕ್ಕೋಸ್ಕರ ಅವರು ಯೋಚನೆಯನ್ನು ಪ್ರಾರಂಭ ಮಾಡ್ತಾರೆ. ಈ ದೇಶದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಬರಬೇಕು, ಹಿಂದೂ ಸಮಾಜದಲ್ಲಿ ಒಂದು ಸಾಮರ್ಥ್ಯ ನಿರ್ಮಾಣವಾಗಬೇಕು, ಹಿಂದೂ ಸಮಾಜದಲ್ಲಿ ಒಂದು ತಮ್ಮದೇ ಆಗಿರುವಂತಹ ಒಂದು ಭಾವನೆಗಳು, ಸಂಘಟಿತ ಭಾವನೆಗಳು ಜಾಗೃತವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಘವನ್ನು ಪ್ರಾರಂಭ ಮಾಡಿದರು. ಅಂದರೆ ಅಸಂಘಟಿತವಾದಂಥ ಹಿಂದೂ ಸಮಾಜ ಇದೆ, ಎಲ್ಲೂ ಇದೆ ಇದರಲ್ಲಿ, ಆದರೆ ಸಂಘಟನೆ ಇಲ್ಲ. ಸೊ ಸಂಘಟನೆ ಒಂದು ಇದ್ದರೆ ಈ ಸಮಾಜದಲ್ಲಿ ಏನು ಬೇಕಾದರೂ ನಾವು ಎದುರಿಸ್ಬೋದು ಅನ್ನುವಂಥದ್ದು ಡಾಕ್ಟರ್ ಜೀವನ ಮನಸ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅವರು ಪ್ರಾರಂಭ ಮಾಡಿದರು. ಸೊ ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡಿ 100 ವರ್ಷ ಆಗ್ತಾಯಿದೆ. ಸೊ 100 ವರ್ಷದ ಈ ಒಂದು ಸಾಧನೆಯನ್ನು ನಾವು ಯೋಚನೆ ಮಾಡೋದಾದರೆ ಕೋಟ್ಯಾಂತರ ಜನ ಸ್ವಯಂ ಸೇವಕರು ಇವತ್ತು ತಯಾರಾಗಿರುವಂಥವ್ರು ಎಂಥವ್ರು ಅಂತ ಕೇಳಿದರೆ ಕೇವಲ ರಾಜಕೀಯ ಉದ್ದೇಶದಿಂದ ಮಾತ್ರ ಸ್ವಯಂ ಸೇವಕರಾಗಿ ತಯಾರಾಗಲಿಲ್ಲ. ಅದರ ಬದಲಿಗೆ ಸಾಮಾಜಿಕ ಪರಿವರ್ತನೆ ತರುವಂಥ, ಸಾಮಾಜಿಕ ಸುಧಾರಣೆ ತರುವಂಥ, ಸಮಾಜದಲ್ಲಿ ಅಸಂಘಟನೆಯನ್ನು ತೆಗೆದುಹಾಕುವಂಥ,
ಅನೇಕ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಸ್ವಯಂ ಸೇವಕರನ್ನು ತಯಾರು ಮಾಡುವಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದೆ. ಹೀಗೆ ನಾನು ಸಂಘದ ಸ್ವಯಂ ಸೇವಕನಾಗಿ 1975ನೇ ಇಸ್ವಿಯಲ್ಲಿ ಸಂಘದ ಸ್ವಯಂ ಸೇವಕನಾಗಿದ್ದು, ಆಗಿನ ದಿನಗಳಲ್ಲಿ ತುರ್ತು ಪರಿಸ್ಥಿತಿಯ ದಿನಗಳು, ಎಮರ್ಜೆನ್ಸಿ, ಇಡೀ ದೇಶದಲ್ಲಿ ಇಂದಿರಾ ಗಾಂಧಿ ದೇಶದ ಜನಗಳನ್ನೆಲ್ಲ ಎಲ್ಲ ರೀತಿಯಾದಂಥ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಎಲ್ಲ ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸಿ ಈ ದೇಶದಲ್ಲಿ ಸರ್ವಾಧಿಕಾರತ್ವವನ್ನು ಮೆರೆದಿರುವಂಥವಳು ಇಂದಿರಾ ಗಾಂಧಿಯವರು. ಸೊ ಇಂದಿರಾ ಗಾಂಧಿಯವರ ಈ ಸರ್ವಾಧಿಕಾರತ್ವದ ಕಾರಣದಿಂದಲೇ ಈ ದೇಶದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಯಾರು ಪ್ರಜಾಪ್ರಭುತ್ವವಾದಿಗಳಿದ್ದರು, ಯಾರು ಈ ದೇಶದ ಒಂದು ಸಂಸ್ಕೃತಿ, ಈ ದೇಶದ ಮೌಲ್ಯಗಳು, ಈ ದೇಶದ ಪರಂಪರೆಗಳ ಬಗ್ಗೆ ಗೌರವ ಕೊಡ್ತಾ ಇದ್ದರು ಅಂಥ ಎಲ್ಲ ವ್ಯಕ್ತಿಗಳನ್ನು ಜೈಲಿಗೆ ಹಾಕ್ತಾರೆ. ಸೊ ಪ್ರಾಯಶಃ ಕರ್ನಾಟಕದಂಥ ದಕ್ಷಿಣ ಭಾರತದ ಈ ರಾಜ್ಯಗಳಲ್ಲೇ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಜೈಲಿಗೆ ಹೋಗ್ತಾರೆ. ಇಡೀ ದೇಶದಲ್ಲಿ ಸುಮಾರು 1-1.5 ಲಕ್ಷದಷ್ಟು ಜನ ತುರ್ತು ಪರಿಸ್ಥಿತಿ ದಿನಗಳಲ್ಲಿ ಜೈಲನ್ನು ಸೇರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಸೊ ಹೀಗಾಗಿ ಆ ದಿನಗಳಲ್ಲಿ ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ವಿಚಾರಧಾರೆಯನ್ನು ಹೇಳುವಂಥ ಅನೇಕ ವ್ಯಕ್ತಿಗಳು, ಸಂಘದ ಹಿರಿಯರು ನಮಗೆ ಸಂಪರ್ಕಕ್ಕೆ ಬರ್ತಾರೆ. ಹಾಗೆ ನಮಗೊಂದು ವಿಚಾರವನ್ನು ಕೊಡ್ತಾರೆ. ಆ ವಿಚಾರದ ಕಾರಣದಿಂದ ನಾವು ತುರ್ತು ಪರಿಸ್ಥಿತಿ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಚಿಕ್ಕಮಗಳೂರಿನಲ್ಲಿ ಆಗಿನ ದಿನಗಳಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ ಮತ್ತು ಹೋರಾಟವನ್ನು ಪ್ರಾರಂಭ ಮಾಡಿ ಜೈಲಿಗೆ ಹೋಗಿ ಸುಮಾರು ಬೇಡಿ ಹಾಕಿ ನನ್ನನ್ನು ಮೆರವಣಿಗೆಯನ್ನೂ ಮಾಡ್ತಾರೆ. 4 ತಿಂಗಳುಗಳ ಕಾಲ ಆ ರೀತಿ DIR, ಡಿಫೆನ್ಸ್ ಆಫ್ ಇಂಡಿಯನ್ ರೂಲ್, ಸೊ ಅದರ ಮುಖಾಂತರ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಬಂಧನಕ್ಕೆ ಒಳಪಡಿಸ್ತಾರೆ. ಸೊ ಹಾಗಾಗಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಸ್ವಯಂ ಸೇವಕರಲ್ಲಿ ನಿರ್ಮಾಣವಾಗುತ್ತೆ. ಆದರೆ ಇಡೀ ದೇಶದ ಯಾರ್ಯಾರು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಥ ಕಮ್ಯುನಿಸ್ಟರು ಅವರನ್ನು ಘೋಷಣೆಯನ್ನು ಮಾಡ್ತಾರೆ, ಪ್ರೊಲೆಟೇರಿಯನ್ಸ್ ಆಫ್ ದಿ ವರ್ಲ್ಡ್ ಯುನೈಟ್, ಜಗತ್ತಿನ ಕಾರ್ಮಿಕರೇ ಒಂದಾಗಿ, ಹೋರಾಟವೇ ನಮ್ಮ ಜೀವನದ ಜೀವಾಳ ಅಂತ ಹೇಳ್ತಾ ಇದ್ದಂಥ ಕಮ್ಯುನಿಸ್ಟ್ ಸಂಘಟನೆಗಳು ಸಹಿತ ಈ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡೋದರಲ್ಲಿ ವಿಫಲರಾಗ್ತಾರೆ. ಅವರಿಗೆ ಜನ ಬರೋದಿಲ್ಲ. ಆದರೆ ಯಾವ ಸಂಘಟನೆ ಕೇವಲ ಶಾಖೆ ಮುಖಾಂತರ, ನಿತ್ಯ ಕಬಡ್ಡಿ ಆಡೋದ್ರ ಮುಖಾಂತರ, ದೇಶೀಯ ಆಟಗಳನ್ನು ಆಡೋದ್ರ ಮುಖಾಂತರ ದೇಶಭಕ್ತಿಯ ಭಾವನೆಗಳನ್ನು ಬಿತ್ತುತ್ತಾ ಇತ್ತು ಗ್ರೌಂಡ್ನಲ್ಲಿ, ಅಂಥ ಒಂದು ಸಂಘಟನೆಯ ಕಾರ್ಯಕರ್ತರಿಗೆ ಕರೆ ಕೊಟ್ಟಾಗ ಅಂಥ ಕಾರ್ಯಕರ್ತರು ಸಾವಿರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ. ಅಂದರೆ ಅವ್ರಿಗೆ ಯಾವುದು ಹೋರಾಟದ ಅನುಭವ ಇಲ್ಲ, ಅವ್ರು ಯಾರು ಎಂದೂ ಅರೆಸ್ಟ್ ಆಗಿರುವಂಥ ಅನುಭವ ಇರಲಿಲ್ಲ. ಅಂಥವರು ಸಹಿತ ಬರೋದಕ್ಕೆ ಯಾಕೆ ಸಾಧ್ಯವಾಯಿತು ಅಂತ ಹೇಳಿದರೆ ದೇಶ ಪ್ರೇಮ. ಸಂಘಟನೆಯ ಮುಖ್ಯ ಉದ್ದೇಶವೇ ದೇಶಭಕ್ತಿಯ ಭಾವವನ್ನು ಜಾಗೃತ ಮಾಡುವಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಾಗಾಗಿ ನಾವು ಅದರಲ್ಲಿ ಆ ಸಮಯದಲ್ಲಿ ನೀವು ಕೇಳಿದ್ರಿ ನಿಮ್ಮ ಅನುಭವಗಳನ್ನು, 50 ವರ್ಷ ಅನುಭವ. ಆ ಸಮಯದಲ್ಲಿ ಸಂಘಕ್ಕೆ ಬರಬೇಕಾದ್ರೆ ಈ ರೀತಿಯ ಒಂದು ಭಾವನೆಗಳಿತ್ತು ನಮಗೆ. ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ಸಂಘಟನೆ ಇದು, ದೇಶಭಕ್ತಿಯ ಭಾವವನ್ನು ಬಿತ್ತುತ್ತಾ ಇದೆ. ಹಾಗಾಗಿ ಇದರಲ್ಲಿ ಸ್ವಾಭಾವಿಕವಾಗಿ ಇಡೀ ಮನೆಯನ್ನು ನಾವು ಸಂಘಟನೆಗೆ ತೊಡಗಿಸ್ಕೊಂಡಿದ್ವಿ. ಅದರ ಒಂದು ಹಿನ್ನೆಲೆ ಅಂತ ಹೇಳಿದರೆ ಒಂದು ದೇಶಭಕ್ತಿ, ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಆಸೆ ಮತ್ತು ಉತ್ಸುಕತೆ. ಸೊ ನೀವು ಆ ಒಂದು ಭಾವನೆಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಂಪರ್ಕಕ್ಕೆ ಬಂದ್ರಿ. ಆ ನಂತರದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ಹೊತ್ತರಿ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಕೂಡ ಬರ್ತಿದ್ದೀರಿ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿರುವಂಥ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು RSS ಮೇಲೆ ಬ್ಯಾನ್ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ಮತ್ತು ಅದರ ಚಟುವಟಿಕೆಗಳಿಗೆ ಮೂಗುದಾರ ಹಾಕಬೇಕು ಅನ್ನುವಂಥದ್ದು ಕೆಲವು ರಾಜಕಾರಣಿಗಳು ಕೆಲವೊಂದು ಕುತಂತ್ರಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದರ ಭಾಗವಾಗಿ ಇವತ್ತು ಉದ್ಯಾನವನಗಳಲ್ಲಿರ್ಬೋದು ಅಥವಾ ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಮುಜರಾಯಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳ ಆವರಣದಲ್ಲಿರ್ಬೋದು, ಇಲ್ಲೆಲ್ಲೂ ಕೂಡ RSSನ ಒಂದು ಚಟುವಟಿಕೆಗಳನ್ನು ನಡೆಯೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಕೂಗು ಇವತ್ತು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಇದನ್ನು ಮಾಡಿ ಇದು ಒಂದು ಸಾರ್ವಜನಿಕ ಕೂಗಲ್ಲ ಇದು. ಸೊ ಇದನ್ನು ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಮಂತ್ರಿ ಅವರು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನು ಸಂಬಂಧಪಟ್ಟಂಥ ಯಾರು ಸೆಕ್ರೆಟರಿ ಇದ್ದಾರೆ, ಚೀಫ್ ಸೆಕ್ರೆಟರಿ, ಅವರಿಗೆ ಅದನ್ನು ಫಾರ್ವರ್ಡ್ ಮಾಡಿದ್ದಾರೆ. ಆ ಪತ್ರವನ್ನು ನಾನು ನೋಡಿದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ಉದ್ಯಾನವನದಲ್ಲಿ ಮಾಡಬೇಡಿ, ಅಥವಾ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಆವರಣದಲ್ಲಿ ಮಾಡಬೇಡಿ, ಸರ್ಕಾರಿ ಯಾವುದೇ ರೀತಿಯಾದಂಥ ಮೈದಾನಗಳಲ್ಲಿ ಇದನ್ನು ಮಾಡಬಾರದು ಅಂತೆಲ್ಲ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಇದೊಂದು ಅಜ್ಞಾನದ ಪರಮಾವಧಿಯವರದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈ ರೀತಿ ಅಲ್ಲಿ ಮಾಡಬೇಡಿ ಇಲ್ಲಿ ಮಾಡಬೇಡಿ ಅಂತ ಹೇಳೋದಕ್ಕೆ
ಇವ್ರು ಯಾರನ್ನು ಕೇಳಿ ನಾವೇನು ಶುರು ಮಾಡಿಲ್ಲ, ಅಥವಾ ಈ ರಾಜಕೀಯ ಕೃಪಾಶೀರ್ವಾದದಿಂದ ಸಂಘದ ಶಾಖೆಗಳು ನಡೀತಾ ಇಲ್ಲ. ಸಂಘದ ಶಾಖೆಗಳು ನಡೆಯುವಂಥದ್ದು ಕಾರ್ಯಕರ್ತರ ಪರಿಶ್ರಮದಿಂದ ಮತ್ತು ಸ್ವಯಂ ಸೇವಕರ ಇಚ್ಛಾಶಕ್ತಿಯಿಂದ ಸಂಘದ ಶಾಖೆ ನಡೆಯುತ್ತೆ. ಯಾರಿಗೂ ನಾವು ಶಾಖೆಗೆ ಬರುವಂಥವರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬರುವಂಥ ಯೋಜನೆ ಇಲ್ಲ, ವಾಹನಕ್ಕೋಸ್ಕರ ಪೆಟ್ರೋಲ್ ಹಾಕುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಸೊ ಸ್ವಯಂ ಶಿಸ್ತಿನಿಂದ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ, ಸಾವಿರ ಸಂಖ್ಯೆಯೂ ಅಲ್ಲ, ಇಡೀ ದೇಶದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಬ್ಬ ಮಂತ್ರಿಗಳು ಈಗ ಅವರಿಗಿರುವಂಥ ರಾಜಕೀಯ ಅಸ್ಥಿರತೆಯ ಕಾರಣದಿಂದ ಇರಬಹುದು ಅಂತ ಅನಿಸುತ್ತೆ. ಸರ್ಕಾರದ ಈಗ ಯಾವ ಮಂತ್ರಿ ಚೇಂಜ್ ಆಗ್ತಾರೆ, ಅವ್ರಿಗೆ ಬೇಕಾಗಿರುವ ಮಂತ್ರಿ ಉಳಿತಾರೋ, ಇನ್ನೊಬ್ಬ ಅವ್ರಿಗೆ ಬೇಕಾಗಿರುವಂಥ ಮಂತ್ರಿಗಳು ಮುಖ್ಯಮಂತ್ರಿ ಆಗ್ತಾರೋ, ಈ ಗೊಂದಲ ಅವ್ರ ಮನಸ್ಸಲ್ಲಿ ಇರುವುದರಿಂದ ಪ್ರಾಯಶಃ ಸೊ ಒಂದು ವಿಷಯಾಂತರ ಮಾಡುವಂಥ ಒಂದು ದೊಡ್ಡ ಕೆಟ್ಟ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಈ ರೀತಿಯ ನಿರ್ಬಂಧಗಳನ್ನು ಹಾಕೋದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ನಾನು ಇದನ್ನು ಖಂಡನೆಯನ್ನು ಮಾಡ್ತೀನಿ. ಯಾವ ಕಾರಣಕ್ಕೂ ಇದನ್ನು ಮಾಡಬಾರ್ದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಭಯೋತ್ಪಾದಕ ಸಂಘಟನೆ ಅಲ್ಲ. ನಿಮಗೆ ತಾಕತ್ತಿದ್ದಿದ್ರೆ, ನಿಮ್ಮಲ್ಲಿ ಆ ಥರ ಶಕ್ತಿ ಇದ್ದಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ನೀವು ಭಯೋತ್ಪಾದಕತೆಯ ವಿರುದ್ಧ ಕೆಲಸ ಮಾಡುವಂಥ ನಿಮ್ಮದೇ ಆಗಿರುವಂಥ ಸರ್ಕಾರಿ ಕಟ್ಟಡ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿರೋರಿಗೆ ಸೊಂಟ ಮುರಿದು ಜೈಲಿಗೆ ಅಟ್ಟಬೇಕಾಗಿತ್ತು. ನಿಮಗೆ ಆ ತಾಕತ್ತಿಲ್ಲ. ಯಾಕೆ ಅಂದರೆ ನೀವು ಓಟಿನ ಕಾರಣಕ್ಕೋಸ್ಕರ ರಾಜಕೀಯವನ್ನು ಮಾಡ್ತಾ ಇದ್ದೀರಿ. ಅದನ್ನು ಯಾರು ಅದನ್ನು ಕೂಗಿದ್ದಾರೆ ಅವ್ರನ್ನೇನಾದ್ರು ಒದ್ದು ಒಳಗೆ ಹಾಕಿದರೆ ಅವ್ರ ಓಟುಗಳು ಎಲ್ಲಿ ನಮಗೆ ಬೀಳೋದಿಲ್ಲ ಅನ್ನುವ ಭ್ರಮೆಯಲ್ಲಿ ನೀವಿದ್ದೀರಿ. ಅವ್ರನ್ನ ಇಟ್ಕೊಂಡ್ರು ನಿಮಗೇನು ಓಟ್ ಬೀಳುತ್ತೆ ಅಂತಲ್ಲ, ಯಾಕೆಂದರೆ ಅವರು ಈಗ ಕಾಯ್ತಾ ಇದ್ದಾರೆ, ಒಂದು ಹಂತ ನಿಮ್ಮನ್ನು ಮೆಟ್ಲಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ನಿಮಗೆ ಅರ್ಥವಾಗ್ತಾ ಇಲ್ಲ. ಸೊ ಹೀಗಾಗಿ ಈ ರಾಜಕೀಯ ವ್ಯಕ್ತಿಗಳ ಈ ಒಂದು ಕ್ಷುಲ್ಲಕವಾದಂಥ ನಿರ್ಧಾರಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ನಾನು ಅದನ್ನು ಸಹಿಸುವುದೂ ಇಲ್ಲ, ಮತ್ತು ಸಂಘದ ಯಾವ ಕಾರ್ಯಕರ್ತರು ಇದನ್ನು ಒಪ್ಪುವುದೂ ಇಲ್ಲ. ಯಾಕೆಂದರೆ ನಾನು 2-3 ಕಾರಣಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆದಾಗ, ಆಗಿನ ದಿನಗಳಲ್ಲಿ ಹತ್ಯೆ ಆಗಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ನಾಥೂರಾಮ್ ಗೂಡ್ಸೆಯಿಂದ ಹತ್ಯೆ ಆಯಿತು, ಇದಕ್ಕೆ ಸಂಘ ಪೂರ್ತಿ ಬೆಂಬಲ ಇದೆ ಅಂತ ಹೇಳಿ ಸಂಘವನ್ನು ನಿಷೇಧ ಮಾಡಿದರು. ಸಂಘವನ್ನೇ ನಿಷೇಧ ಮಾಡಿ ಸಾವಿರಾರು ಜನಗಳ ಮೇಲೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ದಾಳಿಯನ್ನು ಸಹಿತ ಮಾಡಿದರು. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ರೀತಿಯ ಯಾವುದೇ ಹತ್ಯೆಯನ್ನು ಪ್ರಚೋದನೆ ಮಾಡೋದಿಲ್ಲ ಅಥವಾ ಹತ್ಯೆಯನ್ನು ಸಮರ್ಥನೆಯನ್ನು ಮಾಡೋದಿಲ್ಲ. ವೈಚಾರಿಕವಾಗಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಹತ್ಯೆ ಮಾಡುವಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ. ಹೀಗೆ ನಮ್ಮ ಸಂಘದ ಮೇಲೆ 1 ಅಲ್ಲ 3 ಬಾರಿ ಅವರು ನಿಷೇಧವನ್ನು ಹೇರ್ತಾರೆ. 1947ರ ಸ್ವಾತಂತ್ರ್ಯದ ನಂತರ, ಗಾಂಧಿ ಹತ್ಯೆಯ ನಂತರ ಮೊದಲನೇ ನಿಷೇಧ, ಅದಾದ ನಂತರ ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ನಿಷೇಧ ಹಾಕ್ತಾರೆ, ಅದಾದ ನಂತರ ರಾಮ ಜನ್ಮಭೂಮಿಯ ಸಮಯದಲ್ಲಿ ನಿಷೇಧ ಹಾಕ್ತಾರೆ. ನಿಷೇಧ ಹಾಕಿದರೆ ಪರಿಣಾಮ ಏನಾಗುತ್ತೆ? ಹಾಗಾದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಿಷೇಧ ಹಾಕಿದ್ಕೊಳ್ಳಾದರೂ ಮಲಗಬೇಕಾಗಿತ್ತು, ನಿಂತು ಹೋಗಬೇಕಾಗಿತ್ತು, ಅದರ ಅಸ್ತಿತ್ವವೇ ದೇಶದಲ್ಲಿ ಇಲ್ಲದೇ ಇರಬೇಕಾಗಿತ್ತು. ಈ ರಾಜಕಾರಣಿಗಳಿಗೆ ಅರ್ಥ ಆಗೋದಿಲ್ವೇ? ಅದಕ್ಕಿಂತ 2 ಪಟ್ಟದು ಬೆಳೀತು. ಯಾವಾಗ ನಿಷೇಧವನ್ನು ಹಾಕಿದ್ರು ಆಗ ಈ ಸಂಘಟನೆ ಮತ್ತಷ್ಟು ಚೆನ್ನಾಗಿ ಇದು ಮೇಲೆ ಬಂದಿದೆ. ಇವತ್ತು ಕೋಟಿಯಷ್ಟು ಸ್ವಯಂ ಸೇವಕರು ಇವತ್ತು ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಮತ್ತು ಸಂಘ ಬೆಳೆದಿರುವಂಥದ್ದು ಸಂಘ ಎಂದು ಇದು ಒಡೆದು ಹೋಗಿಲ್ಲ, ಇದು ವಿಭಜಿತವಾದಂಥ ಸಂಘಟನೆ ಅಲ್ಲ, ಅದರ ಬದಲಿಗೆ ವಿಕಸಿತವಾದಂಥ ಸಂಘಟನೆ ನಮ್ಮದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಬರುವಂಥ ಸ್ವಯಂ ಸೇವಕನಿಗೆ ವ್ಯಕ್ತಿತ್ವ ನಿರ್ಮಾಣದ ಶಿಕ್ಷಣವನ್ನು ಅಲ್ಲಿ ಕೊಡ್ತೀವಿ. ಅವರಿಗೆ ಇನ್ನೇನು ಶಿಕ್ಷಣ ರಾಜಕೀಯ ಶಿಕ್ಷಣ ಸಂಘ ಕೊಡೋದಿಲ್ಲ. ಅವನಲ್ಲೊಂದು ವ್ಯಕ್ತಿತ್ವ ನಿರ್ಮಾಣವಾಗಬೇಕು, ಅವನೊಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಮತ್ತು ಸಮಾಜೋಪಯೋಗಿ ಆಗಬೇಕು. ದೇಶದ ಬಗ್ಗೆ ಅವನಲ್ಲಿ ದೇಶಭಕ್ತಿಯ ಭಾವ ಜಾಗೃತವಾಗಬೇಕು. ಹೀಗೆ ದೇಶಭಕ್ತಿ, ಸಮಾಜ ಸೇವೆಯ ಮನಸ್ಸು ಮತ್ತು ಉತ್ತಮ ವ್ಯಕ್ತಿತ್ವ, ಹೀಗೆ ವ್ಯಕ್ತಿ ನಿರ್ಮಾಣದ ಕಾರ್ಖಾನೆ ಅಂತ ಯಾವುದಾದ್ರೂ ಇದ್ದರೆ ಜಗತ್ತಿನಲ್ಲಿ, ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ವ್ಯಕ್ತಿ ನಿರ್ಮಾಣ ಮಾಡುವಂಥ ಒಂದು ಯೋಗ್ಯವಾದಂಥ ಯಾವುದಾದ್ರೊಂದು ಮಾಡೆಲ್ ಅಂತ ನೀವು ಕರಿಬಹುದಾಗಿದ್ದರೆ ಅದು ನಿತ್ಯ ಶಾಖೆ. ಹೀಗೆ ನಿತ್ಯ ಶಾಖೆ ಮಾಡುವಂಥದ್ದು ಎಲ್ಲಿ ನಾವು ಮಾಡ್ತೀವಿ ಅಂತ ಕೇಳಿದರೆ, ಇದು ಯಾವುದೋ ಅನೇಕರು RSS ಅಂದರೆ ಗೌಪ್ಯವಾದ ಚಟುವಟಿಕೆ, RSS ಏನೂ ಮಾಡೋದಿಲ್ಲ. ನೀವು ಸನ್ಮಾನ್ಯ ಖರ್ಗೆಯವರು ಮಾತನಾಡಿದಾರಲ್ಲ, ದಯವಿಟ್ಟು ಒಂದು ಸರಿ ಸಂಘದ ಶಾಖೆಗೆ ಬನ್ನಿ, ನೀವು ಆರಾಮಾಗಿ ಒಂದು ಗಂಟೆ ಶಾಖೆಯಲ್ಲಿ ಕೂತ್ಕೊಳ್ಳಿ, ನಿಮಗೆ ಅದೇ ಗೌರವ ಆಧಾರಗಳನ್ನು ನಾವು ಕೊಡ್ತೀವಿ. ನಿಮ್ಮನ್ನೇನು ತಿರಸ್ಕಾರದಿಂದ ನೋಡಿ ಅಲ್ಲಿ ಏನು ನಡೆಯುತ್ತೆ ಅಂತ ಸ್ವಾಮಿ ನೋಡಿ ತಿಳ್ಕೊಳ್ಳಿ, ನಿಮಗೆ ಆಗ ಅದರದ್ದು ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಸಂಘದಲ್ಲಿ ಯಾವುದೇ ರೀತಿಯಾದಂಥ ಜಾತಿಯ ಭಾವನೆಗಳಿಲ್ಲ, ದ್ವೇಷದ ಭಾವನೆಗಳು ಇಲ್ಲವೇ ಇಲ್ಲ. ಸಂಘಕ್ಕೆ ಉಪಯೋಗಿಸುವಂಥ ಲಾಠಿಯಿಂದ ಯಾರನ್ನೋ ತಲೆ ಹೊಡಿಬೇಕು ಅನ್ನೋದಕ್ಕೋಸ್ಕರ ಲಾಠಿಯನ್ನು ನಾವು ಶಿಕ್ಷಣವಾಗಿ ಕಲಿಸ್ತಾ ಇಲ್ಲ. ನಮ್ಮ ಆತ್ಮರಕ್ಷಣೆಗೋಸ್ಕರ ನಮಗೆ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ನನ್ನ ಶರೀರ ಚೆನ್ನಾಗಿರಬೇಕು, ನನ್ನ ಮನಸ್ಸು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಶಾರೀರಿಕ ಶಿಕ್ಷಣಕ್ಕಾಗಿ ಲಾಠಿ ಇದೆಯೇ ವಿನಃ
ನೀವು ಯೋಚನೆ ಮಾಡಬೇಕಾಗಿತ್ತು. ನೀವು ಇಲ್ಲಿ ನಿಮ್ಮ KG ಹಳ್ಳಿ, DG ಹಳ್ಳಿ ಇರಬಹುದು, ಕರ್ನಾಟಕದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆಗಿರುವಂಥ ಘಟನೆಗಳನ್ನು ನೀವು ಗಮನಿಸಬೇಕು. ಮದ್ದೂರಿನಲ್ಲಿ ಮೊನ್ನೆ ಗಣೇಶೋತ್ಸವದ ಮೇಲೆ ಕಲ್ಲು ಹೊಡಿದ್ರಲ್ಲ, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. KG ಹಳ್ಳಿ, DG ಹಳ್ಳಿ ಆಗಿರುವಂಥ 150 ಜನರನ್ನು ಅರೆಸ್ಟ್ ಮಾಡಿದ್ರು. ಅವ್ರನ್ನ ನಿಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಬಿಡುಗಡೆ ಮಾಡಿದ್ರು. ವ್ಯವಸ್ಥೆಯಲ್ಲೇ ನಿಮ್ಮದೇ ಆಗಿರುವಂಥ ಶಾಸಕರ ಮನೆಗೆ ಬೆಂಕಿ ಹಚ್ಚುತ್ತಾರೆ, ಸರ್ಕಾರದ ಪೊಲೀಸ್ ಸ್ಟೇಷನ್ನ ಸುಟ್ಟು ಹಾಕ್ತಾರೆ. ಬಂದು ಸ್ವಾಮಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ 100 ವರ್ಷದಲ್ಲಿ ನಾವೆಷ್ಟು ಪೊಲೀಸ್ ಸ್ಟೇಷನ್ ಸುಟ್ಟಿದ್ದೀವಿ, ಎಷ್ಟು ಜನ MLA ಮನೆಗೆ ಬೆಂಕಿ ಹಚ್ಚಿದ್ದೀವಿ, ಒಂದಾದರೂ ಉದಾಹರಣೆ ಇದೆಯಾ? ಎಲ್ಲೂ ಇಲ್ಲ. ಅದರ ಬದಲಿಗೆ ಸಂಘ ಹಾಗೆ ಮಾಡುತ್ತೆ, ಸಂಘ ಹೀಗೆ ಮಾಡುತ್ತೆ, ಸಂಘದ ದ್ವೇಷದ ಭಾವನೆಗಳನ್ನು ಬಿತ್ತುತ್ತೆ. ಸೊ ಈ ರೀತಿಯ ಮಾತುಗಳನ್ನು ಹೇಳುವುದಾಗಲಿ, ಈ ರೀತಿಯ ಒಂದು ಪ್ರಚೋದನೆಯನ್ನು ನೀವು ಕೊಡುವುದಾಗಲಿ, ಇದು ಭಾರಿ ದೊಡ್ಡ ತಪ್ಪು ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ, ಅಥವಾ ಸರ್ಕಾರದ ಕೆಲವು ಮಂತ್ರಿಗಳು ಮಾಡ್ತಾ ಇದ್ದಾರೆ. ಎಲ್ಲರೂ ಇದ್ದಾರೆ ಅಂತಲ್ಲ, ಸಂಘದ ಸ್ವಯಂ ಸೇವಕರು ಕಾಂಗ್ರೆಸ್ನಲ್ಲೂ ಇದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅಂತ ಹೇಳಿ ವಿಧಾನಸೌಧದಲ್ಲೇ ಹೇಳಿದ್ದಾರೆ. ಅವರು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಆದರೆ ಸಂಘದ ಬಗ್ಗೆ, ತಾಯಿಯ ಭಾರತೀಯ ಬಗ್ಗೆ ಅಪಾರವಾದಂಥ ಗೌರವ ಇರುವಂಥ ರಾಜಕಾರಣಿ ಅವರು. ಸೊ ಹಾಗಾಗಿ ಸಂಘದ ಪ್ರಾರ್ಥನೆಯ ಭಾಗವನ್ನೇ ಅವರು ಹೇಳಿದ್ದಾರೆ. ನಾವು ಇದಕ್ಕೋಸ್ಕರ ಸಂಘ ಕೇವಲ BJPಯ ಪರವಾಗಿದೆ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷದ ಜೊತೆ ಕೆಲಸ ಮಾಡ್ತಾ ಇದೆ, ಖಂಡಿತ ಇಲ್ಲ. ಸೊ ಎಲ್ಲ ವ್ಯಕ್ತಿಗಳನ್ನು, ಸಮಾಜದಲ್ಲಿರುವಂಥ ಹಿಂದೂಗಳನ್ನು ಒಟ್ಟಿಗೆ ಸೇರಿಸಬೇಕು, ಅವರಲ್ಲಿ ಹಿಂದುತ್ವದ ಭಾವ ಜಾಗೃತವಾಗಬೇಕು. ಮತ್ತು ಅವರು ನಮ್ಮ ವಿಚಾರಧಾರೆಗೆ ಅಕಸ್ಮಾತ್ ವೈಚಾರಿಕವಾಗಿ ವಿರುದ್ಧವಾಗಿದ್ದರೆ ನಮ್ಮದೇನೂ ತೊಂದರೆ ಇಲ್ಲ. ಅದರ ಬದಲಿಗೆ ಅವರು ನಮ್ಮ ಸಮಾಜದ ಜೊತೆಗೆ ಕೆಲಸ ಮಾಡುವಂಥ ನೂರಾರು ಕಾರ್ಯಗಳು, ಸೇವಾ ಕಾರ್ಯಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡುವಂಥ, ಅದ್ಯಾವುದು ಸುನಾಮಿ ಬಂದಿರೋರು ಇರಬಹುದು, ಪ್ರವಾಹದ ಸಮಯದಲ್ಲಿ ಇರಬಹುದು. ನೀವು ಕೊರೋನಾದ ಸಮಯದಲ್ಲಿ ಹೆಣ ಹೊರಲಿಕ್ಕೆ ಅವ್ರ ಮನೆಯವರೇ ಅದನ್ನು ಹೆಣ ತೊಗೊಂಡು ಹೋಗ್ತಿರಲಿಲ್ಲ. ನಮ್ಮ ಸ್ವಯಂ ಸೇವಕರು ಹಣವನ್ನು ತೊಗೊಂಡು ಹೋದರು, ಸ್ಮಶಾನಕ್ಕೆ ತೊಗೊಂಡು ಹೋದರು, ಅವರವರ ಜಾತಿಗೆ ಯೋಗ್ಯತೆಗೆ ಅನುಸಾರವಾಗಿ. ಯಾವುದೋ ಒಂದಂತಲ್ಲ, ಯಾರಿಗೋ ಕೆಲವರಿಗೆ ಈ ಥರದ್ದು ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದರೆ, ಅದೇ ರೀತಿ ಅವರವರ ಪರಂಪರೆಗೆ ಅನುಗುಣವಾಗಿ ಅವರಿಗೆ ಸಂಸ್ಕಾರವನ್ನು ಮಾಡಲಿಲ್ವಾ? ಇದು ಸ್ವಯಂ ಸೇವಕರ ಕಾರ್ಯ ಅಲ್ವಾ? ಇದಕ್ಕೇನಾದರೂ ಅವರು ನಿರೀಕ್ಷೆ ಮಾಡಿದಾರಾ? ಇದರಲ್ಲೇನಾದರೂ ದುಡ್ಡನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡಿದಾರಾ? ಇದೊಂದು ನಿಷ್ಕಾಮ ಕರ್ಮಯೋಗ. ಸ್ವಯಂ ಸೇವಕರು ಮಾಡುವಂಥ ಕಾರ್ಯ ಇದೊಂದು ನಿಷ್ಕಾಮ ಕರ್ಮಯೋಗ. ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೀವಿ ನಾವು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನಾನು ಆಗಲೇ ಹೇಳಿದೆ, ನನ್ನ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಬಿಡುತ್ತೆ. ಸಮಾಜಕ್ಕೆ ಬಿಟ್ಟಿರುವಂಥವನು, ಅವನಿಗೆ ಆಸಕ್ತಿ ಇರುವಂಥ ಸಂಘಟನೆಗಳ ಜೊತೆಗೆ ಅವನು ಕೆಲಸ ಮಾಡ್ಬೋದು. ಯಾರಿಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ಅವನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಕಾರ್ಯಗಳಲ್ಲಿ ಅವನು ತನ್ನನ್ನು ತಾನು ಜೋಡಿಸ್ಕೊಳ್ತಾನೆ. ಯಾರೋ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಹೆಸರಲ್ಲಿ ಅದನ್ನು ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಯಾರೋ ಕಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ಭಾರತೀಯ ಮಜ್ದೂರ್ ಸಂಘದ ಕ್ಷೇತ್ರದಲ್ಲಿ ಅವನು ಕೆಲಸ ಮಾಡ್ತಾನೆ. ಹೀಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕೆಲಸ ಮಾಡುವಂಥ ಒಂದು ದೊಡ್ಡವಾಗಿರುವಂಥ ವಿಕಸಿತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವತ್ತೊಂದು ದಿನ ಈ RSS ಬಗ್ಗೆ ಅವ್ರದ್ದು ಯಾವಾಗಲೂ ಕೂಡ ಒಂದಷ್ಟು ಆರೋಪಗಳಿದ್ದಾವೆ. ಒಂದು, RSS ಸ್ವಾತಂತ್ರ್ಯ ಒಂದು ಚಳುವಳಿಯಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದೆ. ಎರಡನೇದು, RSS ಸಂವಿಧಾನ ವಿರೋಧಿ ಮನುಸ್ಮೃತಿಯನ್ನು ಪುರಸ್ಕರಿಸುತ್ತೆ. ಮೂರನೇದು, ಇದು ರಾಷ್ಟ್ರ ವಿರೋಧಿ ಮತ್ತು ದ್ವೇಷ ಭಾವನೆಯನ್ನು ಮಕ್ಕಳಲ್ಲಿ ಬಿತ್ತುವಂಥದ್ದು ಅಥವಾ ಯುವ ಸಮುದಾಯದಲ್ಲಿ ಬಿತ್ತುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಅನ್ನೋದು ಕೂಡ ಅವರ ಒಂದು ಆರೋಪ. ಇದು ಜನಗಳು ಕೂಡ ಕೇಳುವಂಥ ಒಂದು. ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಶುರು ಮಾಡಿರುವಂಥ ಪರಮಪೂಜನೀಯ ಡಾಕ್ಟರ್ ಹೆಡ್ಗೇವಾರ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥ ರಾಜಕೀಯ ಕ್ಷೇತ್ರದಲ್ಲೇ ಕೆಲಸ ಮಾಡಿರುವಂಥವ್ರು. ಸೊ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಅವರು ಮನಸ್ಥಿತಿ ಯೋಚನೆ ಮಾಡಿರುವಂಥದ್ದು ಕೇವಲ ಅಧಿಕಾರದ ಬದಲಾವಣೆ ಅಷ್ಟೇ ಅಲ್ಲ, ಸಮಾಜದ ಸುಧಾರಣೆ ಆಗಬೇಕು ಅಂತ ಅವರು ಯೋಚನೆಯನ್ನು ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ, ಚಳುವಳಿಯಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಬೇಕಾದ್ರೆ ಯಾವ ಆಧಾರದ ಮೇಲೆ ಹೇಳ್ತೀರಿ? ಸ್ವತಃ ಡಾಕ್ಟರ್ ಜಿಯವರು ಜೈಲಿಗೆ ಹೋಗ್ತಾರೆ ಆಗಿನ ದಿನಗಳಲ್ಲಿ. ಅದಾದ ನಂತರ ಈ ದೇಶದಲ್ಲಿರುವಂಥ ಯಾವುದೇ ಸಂವಿಧಾನ ಇರಬಹುದು, ಈ ದೇಶದಲ್ಲಿರುವಂಥ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಭಾರಿ ದೊಡ್ಡ ಪ್ರಮಾಣದಲ್ಲಿ ಗೌರವವನ್ನು ಕೊಟ್ಟಿರೋದು. ನೀವು ಸಂವಿಧಾನವನ್ನು ತಿರುಚಿ ಹಾಕಿದ್ರಿ. 1975ರಲ್ಲಿ ಇಂದಿರಾ ಗಾಂಧಿಯವರು ಮಾಡಿರುವಂಥದ್ದು ಅಂದರೆ, ಈ ದೇಶದ ಪ್ರಿಯಾಂಬಲ್ ಯಾವುದಿತ್ತು, ಸಂವಿಧಾನದ ಮೂಲ ಪೀಠಿಕೆ, ಅದನ್ನೇ ಬದಲಾವಣೆ ಮಾಡಿದ್ರಿ ನೀವು ಅದರಲ್ಲಿ ಬದಲಾವಣೆಯನ್ನು ಸೇರಿಸ್ತಾ ಸರ್ವತಂತ್ರ, ಸ್ವತಂತ್ರ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಇತ್ತು ಮೊದಲು. ನೀವು ಅದನ್ನೇನು ಮಾಡಿದಿರಿ? ಸರ್ವತಂತ್ರ, ಸ್ವತಂತ್ರ, ಜಾತ್ಯತೀತ, ಸಾಮಾಜಿಕ ಅಂತೆಲ್ಲ ಸೇರಿಕೊಂಡು ಅದನ್ನು ನೀವು ಪರಿವರ್ತನೆಯನ್ನು ನೀವು ಮಾಡಿದಿರಿ. ಸರ್ವತಂತ್ರ, ಸ್ವತಂತ್ರ ಇರುವಂಥ ಸಂವಿಧಾನದಲ್ಲಿದ್ದಂಥ ಪ್ರಿಯಾಂಬಲನ್ನು ಯಾಕೆ ಬದಲಾವಣೆ ಮಾಡಿದ್ರಿ? ಹಾಗಾದರೆ ಅದಕ್ಕೆ ಯಾಕೆ ನೀವು ಸಮಾಜವಾದವನ್ನು ಸೇರಿಸಿದ್ರಿ? ಅದಕ್ಕೆ ಯಾಕೆ ನೀವು ಜಾತ್ಯತೀತೆಯನ್ನು ಸೇರಿಸಿದ್ರಿ? ಈ ಸ್ವಾಭಾವಿಕವಾಗಿ ಅದೆಲ್ಲವೂ ಇದರಲ್ಲಿ ಇತ್ತು ಸಂವಿಧಾನದಲ್ಲಿ. ನೀವು ಅಂಬೇಡ್ಕರ್ ಸಂವಿಧಾನವನ್ನು ಅತಿ ಹೆಚ್ಚು ತಿದ್ದುಪಡಿ ಮಾಡಿರುವಂಥದ್ದು ಕಾಂಗ್ರೆಸ್ ಅವಧಿಯಲ್ಲೇ. ನೀವು ಸಂವಿಧಾನವನ್ನು ನೀವು ಗೌರವಿಸ್ತೀರಿ, ಸಂವಿಧಾನಕ್ಕೆ ಬೆಲೆ ಕೊಡ್ತೀರಿ ಅಂತಾದರೆ, ಅಲ್ಲಿರುವಂಥ ಆಗ ಇದ್ದಂಥ ಅಂಬೇಡ್ಕರ್ ಅವರಿಗೆ ನೀವು ಎಷ್ಟು
ಅಂಬೇಡ್ಕರ್ ಅವ್ರನ್ನ ತಿರಸ್ಕರಿಸಿದ್ರಿ. ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಿರೋದು ಯಾರು ಸ್ವಾಮಿ? ಅಂಬೇಡ್ಕರ್ ಅಂಥವರಿಗೆ ಒಬ್ಬರು ಭಾರತ ರತ್ನ ಕೊಡೋಕ್ಕಾಗ್ತಿರ್ಲಿಲ್ವಾ? ಅದಕ್ಕೆ BJPಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗಿತ್ತು ಹಾಗಾದರೆ? ಅಥವಾ ಈಗ ಅಂಬೇಡ್ಕರ್ನ ಪುಣ್ಯಕ್ಷೇತ್ರಗಳು, ಪಂಚ ಪುಣ್ಯಕ್ಷೇತ್ರಗಳು ಅಂತ ಮಾಡಿರುವಂಥದ್ದು ಮೋದಿಯವರು ಬಂದ ಮೇಲೆ ಅದನ್ನು ಮಾಡಿದ್ದಾರೆ. ಆ ಕೆಲಸವನ್ನು ನೀವು ಯಾಕೆ ಮಾಡಲಿಲ್ಲ? ಇನ್ನೊಂದು ತಿಳ್ಕೊಳ್ಳಿ, ಈ ದೇಶದಲ್ಲಿ ಅಸ್ಪೃಶ್ಯತೆ ಇದೆ ಇಲ್ಲ ಅಂತ ನಾವೇನು ಹೇಳೋದಿಲ್ಲ, ಈಗಲೂ ಇದೆ, ಹಿಂದೆನೂ ಇತ್ತು. ಆದರೆ ಇದನ್ನು ತೆಗೆದುಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಏನು ಮಾಡಿದೆ? ಕಾಂಗ್ರೆಸ್ ಕೇವಲ ಕೌಟುಂಬಿಕ ರಾಜಕಾರಣವನ್ನು ಮಾಡ್ತಾ ಮುಂದೆ ಬಂದಿದೆಯೇ ವಿನಃ ಈ ದೇಶದಲ್ಲಿ ಒಬ್ಬ ದಲಿತರನ್ನು ಪ್ರಧಾನಮಂತ್ರಿ ಯಾಕೆ ಮಾಡಲಿಲ್ಲ ಹಾಗಾದರೆ ಕಾಂಗ್ರೆಸ್ನವರು? ಇಷ್ಟು ವರ್ಷ ಆದರೆ ಯಾಕೆ ಮಾಡಲಿಲ್ಲ? ಹೋಗಲಿ, ದೇಶದಲ್ಲಿ ಮಾಡಲಿಲ್ಲ, ಕರ್ನಾಟಕದಲ್ಲಾದರೂ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ ಹಾಗಾದರೆ? ನೀವು ಸಹಿತ ಕೇವಲ ಓಟಿನ ಕಾರಣಕ್ಕೋಸ್ಕರ, ರಾಜಕೀಯವಾದಂಥ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸಂಘದ ಮೇಲೆ ಸಂವಿಧಾನ ವಿರೋಧಿ ಅಂತ ಹೇಳ್ತೀರಿ. ಸಂವಿಧಾನವನ್ನು ಅತಿ ಹೆಚ್ಚು ಗೌರವಿಸುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಪರಿವಾರದ ಸಂಘಟನೆಗಳು. ಒಂದು ಉದಾಹರಣೆ ನಾನು ನಿಮಗೆ ಹೇಳ್ತೀನಿ. ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ಯಾವುದೇ ಕಾರಣಕ್ಕೂ ಮಾನ್ಯ ಮಾಡಿಲ್ಲ ಸಂವಿಧಾನ. ಆದರೆ ಅಸ್ಪೃಶ್ಯತೆಯನ್ನು ಮಾನ್ಯ ಮಾಡದೇ ಇರುವ ಕಾರ್ಯವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಶುರುವಾದಂಥ ವಿಶ್ವ ಹಿಂದೂ ಪರಿಷತ್ 1964ರಲ್ಲಿ ಮುಂಬೈನಲ್ಲಿ ಶುರುವಾಗುತ್ತೆ. ಮುಂಬೈನಲ್ಲಿ ಸಂದೀಪಿನಿ ಆಶ್ರಮದಲ್ಲಿ ಶುರುವಾದಂಥ ವಿಶ್ವ ಹಿಂದೂ ಪರಿಷತ್ ಅದು ಇಡೀ ದೇಶದ ಸಾಧು ಸಂತ ಸನ್ಯಾಸಿಗಳಲ್ಲೂ ಸಹಿತ ಈ ರೀತಿ ಒಂದು ಸಾಮಾಜಿಕ ಕಳಕಳಿಯ ಭಾವನೆಯನ್ನು ಜಾಗೃತ ಮಾಡಬೇಕು ಅಂತ ಹೇಳಿ ಪ್ರಾರಂಭವಾಗಿ 5 ವರ್ಷದಲ್ಲಿ, ಅಂದರೆ 1969ರಲ್ಲಿ ಉಡುಪಿಯಲ್ಲಿ ಧರ್ಮ ಸಂಸತ್ತನ್ನು ಸೇರಿಸ್ತಾರೆ. ಎಲ್ಲ ಧಾರ್ಮಿಕ ಮುಖಂಡರನ್ನು ಒಂದು ವೇದಿಕೆ ಮೇಲೆ ಕರೀತಾರೆ. ಆ ವೇದಿಕೆಯ ಅಧ್ಯಕ್ಷತೆ ವಹಿಸಿರುವಂಥವರು ಆಗ ಇದ್ದಂಥ ಭರಣಯ್ಯನವರು ಹಿಂದುಳಿದಿರುವಂಥ ಸಮಾಜನ ಬಂದಿರುವಂಥವರು, ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಗಿದ್ದಂಥವರು. ಅವರು ಅದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆ ವಹಿಸಿರುವಂಥ ಆ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿರುವಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದಂಥ ಪರಂ ಪೂಜನೀಯ ಗೋಳ್ವಲ್ಕರ್ ಅವರು, ಗುರುಜಿ ಗೋಳ್ವಲ್ಕರ್ ಅವರು. ಆಗ ಒಂದು ಘೋಷಣೆಯನ್ನು ಮಾಡಿಸ್ತಾರೆ, ನ ಹಿಂದುರು ಪತಿತೋ ಭವೇತ್, ಹಿಂದೂ ಎಂದೂ ಪತಿತನಾಗಲಾರ, ಹಿಂದೂ ಯಾವುದೂ ಪತಿತನಾಗಲಾರ ಅನ್ನುವಂಥ ಒಂದು ಘೋಷಣೆ. ಅಂದರೆ ಇವನು ಕೆಳಗಿದ್ದವನು ಹಿಂದವಹ ಸೋದರಾಹ ಸರ್ವೇ, ಹಿಂದೂಗಳಿಗೆಲ್ಲರೂ ಸೋದರರು ಅಂತ ಘೋಷಣೆಯನ್ನು ಮಾಡಿಸಿರುವಂಥದ್ದೇನೆ ಅಸ್ಪೃಶ್ಯತೆಯ ವಿರುದ್ಧವಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರದು ಅನ್ನುವಂಥ ಒಂದು ಸಾಮಾಜಿಕ ಕಳಕಳಿಯಿಂದ ಪ್ರಯತ್ನ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ಕೇವಲ ಕಾನೂನಿನಿಂದಲ್ಲ, ಸಮಾಜದಲ್ಲಿರುವಂಥ ಜನಗಳ ಮನಸ್ಸಲ್ಲಿ, ಸಮಾಜದಲ್ಲಿರುವಂಥ ಧಾರ್ಮಿಕ ನೇತಾರರ ಮನಸ್ಸಲ್ಲಿ ಅಸ್ಪೃಶ್ಯತೆ ಒಂದು ಮಹಾಪಾಪ ಅನ್ನೋದನ್ನು ಪ್ರಚಾರ ಮಾಡಿರುವಂಥದ್ದು, ಕಾರ್ಯರೂಪಕ್ಕೆ ತಂದಿರೋದು ಯಾರಾದರೂ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋದಕ್ಕೆ ಹೆಮ್ಮೆ ಅಂತ ಅನಿಸುತ್ತೆ. ಸಂಘದ ಕಾರ್ಯದ ಪದ್ಧತಿಯೇ ಅದು. ಅನೇಕರಿಗೆ ಅನಿಸಿದೆ RSS ಅಲ್ಲಿರೋರಲ್ಲಿ ಯಾರಾದರೂ ಮೇಲ್ವರ್ಗದವರು ಭಾವನೆಗಳಿದೆ. ಬಹಳ ದೊಡ್ಡ ತಪ್ಪು ಕಲ್ಪನೆ ಅದು. ಒಂದು ಸ್ವಲ್ಪ ವರ್ಷಗಳ ಮುಂಚೆ, 10-15 ವರ್ಷಗಳ ಮುಂಚೆ ನಮ್ಮ ರಾಜ್ಯದ ಪ್ರೆಸಿಡೆಂಟ್ ಅಂತ ಕರಿತೀರಿ, ಅವರು ಹಿಂದುಳಿದಿರುವಂಥ ಸಮಾಜ, ಮೈಸೂರಿನಲ್ಲಿರುವಂಥ ಅಶೋಕ್ಪುರಮಿಂದ ಬಂದಿರುವಂಥ ಒಬ್ಬರು ಅದರ ಅಧ್ಯಕ್ಷರಾಗಿ ಸಂಘಚಾಲಕರಾಗಿದ್ದರು. ಅದು ಎಷ್ಟು ಜನಿಗೆ ಗೊತ್ತಿದೆ? ಅದು ನಾವು ಯಾರನ್ನ ವ್ಯಕ್ತಿಯನ್ನು ಇಂಥ ಜಾತಿಯಲ್ಲಿದ್ದಾರೆ ಅಂತ ಎಂದು ಹೇಳೋದಿಲ್ಲ, ವ್ಯಕ್ತಿಯನ್ನು ಜಾತಿಯಿಂದ ಗುರುತಿಸೋದಿಲ್ಲ ನಮ್ಮಲ್ಲಿ. ಹಾಗಾಗಿ ಅವರು ಯಾವ ಜಾತಿ ಅಂತ ಗೊತ್ತಿಲ್ಲ. ಇವತ್ತೂ ಸಹಿತ ನೂರಾರು ಸಾವಿರಾರು ಕಾರ್ಯಕರ್ತರು ಅನ್ಯ ಬೇರೆ ಬೇರೆ ಜಾತಿಯಲ್ಲಿರುವಂಥವರೇ ನೇತೃತ್ವವನ್ನು ವಹಿಸಿದ್ದಾರೆ. ಅವರ ಮಾರ್ಗದರ್ಶನವನ್ನೇ ಸಂಘಕ್ಕೆ ಸಿಗ್ತಾ ಇದೆ. ಯಾವುದೇ ಒಂದು ಜಾತಿಯ ಅಥವಾ ಮೇಲ್ವರ್ಗದ ಜಾತಿಯ ಕಾರಣದಿಂದ RSS ಎಂದು ನಡೀತಾ ಇಲ್ಲ. ಮಾನ್ಯ ಖರ್ಗೆ ಅವರು ದಯವಿಟ್ಟು RSSನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದು ಹೆಚ್ಚು ಒಳ್ಳೆಯದು, ಹೆಚ್ಚು ಸೂಕ್ತ ಅಂತ ನನಗೆ ಅನಿಸುತ್ತೆ. ಅವರು ಪ್ರತಿಭಾವಂತರು, ವಿದ್ಯಾವಂತರು. ಅವರಿಗೆ ಯಾಕೋ ಸಂಘದ ಬಗ್ಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದು ಸರಿಯಾದ ಕಲ್ಪನೆ ಇಲ್ಲ ಅಷ್ಟೇ. ನಾವು ಅವ್ರನ್ನ ಕಲ್ಪನೆ ಇಲ್ಲದೆ ಇರೋದರಿಂದ ಅವರಿಗೆ ಸಂಘದ ಬಗ್ಗೆ ಜ್ಞಾನ ಬಹಳ ಕಡಿಮೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇನ್ನು ಕೆಲವರು ಮುಂದುವರೆದು RSSನ ತಾಲಿಬಾನ್ಗೆ ಹೋಲಿಸ್ತಾರೆ. ಹಾಗಾದರೆ ತಾಲಿಬಾನ್ ಮತ್ತು RSS ನಡುವೆ ಇರುವಂಥ ವ್ಯತ್ಯಾಸ? ಅಂಥವರಿಗೆ ಎರಡೂ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾನು. ತಾಲಿಬಾನ್ ಏನು ಮಾಡುತ್ತೆ ಮತ್ತು RSS ಏನು ಮಾಡುತ್ತೆ, ಎರಡೂ ಗೊತ್ತಿಲ್ಲದೆ ಇರೋರು ಯಾರು ಇದ್ದರೆ ಅದರ ಹೆಸರು ಹೇಳ್ಬಿಡೋದು. ಉದಾಹರಣೆಗೆ ನೀವು ಕೇಳಿದ್ರಿ ಮನುಸ್ಮೃತಿ ಅಂತ. ಸ್ವಾಮಿ, ಮನುಸ್ಮೃತಿಯ ಬಗ್ಗೆ ಏನೇನಿದೆ ಅಂತ ಒಂದು 10 ಪೇಜ್ ಹೇಳಿ ನೋಡೋಣ ತಾಕತ್ತಿದ್ರೆ. ಎಲ್ಲಿ ಹೇಳ್ತಾರೆ? ಮನುಸ್ಮೃತಿಯಲ್ಲಿ ಎಲ್ಲಿಲ್ಲ. ಸುಮ್ಮನೆ ಮನುಸ್ಮೃತಿ ಅಂತ ಹೇಳೋದು, ಸುಮ್ಮನೆ ತಾಲಿಬಾನ್ ಅಂತ ಹೇಳೋದು. ತಾಲಿಬಾನ್ ಏನು ಕೆಲಸ ಮಾಡಿದೆ, RSS ಏನು ಕೆಲಸ ಮಾಡಿದೆ, ಎರಡರ ಬಗ್ಗೆನೂ ನಾಲೆಡ್ಜ್ ಇಲ್ಲ. ಮತ್ತೆ ಇದೇ ಹೇಳ್ತೀನಿ ನಾನು, ಅವರಿಗೆ ಯಾರಿಗೆ ಅವೆರಡರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವಂಥ ಜನ ಈ ರೀತಿ ಹೋಲಿಕೆಯನ್ನು ಮಾಡ್ತಾರೆ. ನಾವು ಯಾರು ಮನುಸ್ಮೃತಿ ಅಂತ ಹೇಳ್ತಾರಲ್ಲ, ಸ್ವಾಮಿ ಮನುಸ್ಮೃತಿ ಬಗ್ಗೆ 15 ನಿಮಿಷ ಮಾತಾಡಿ ನೋಡೋಣ. ಹಾಗಾದ್ರೆ ಏನು ಏನು ಹೇಳ್ದ, ಮನುಸ್ಮೃತಿಯಲ್ಲಿ ಏನಿದೆ, ಯಾವುದು ಸಾಮಾಜಿಕ ಸೂತ್ರ, ಆಗಿನ ದಿನಗಳು ಹೇಗಿತ್ತು, ಅದೆಲ್ಲವನ್ನು ಚರ್ಚೆಗೆ ಬರಬೇಕಲ್ವಾ? ಅದೆಲ್ಲವನ್ನು ಬಿಟ್ಟು ಇದ್ದಕ್ಕಿದ್ದಂಗೆ ಮನುಸ್ಮೃತಿ ಅಂದರೆ, ಇದ್ದಕ್ಕಿದ್ದಂಗೆ ತಾಲಿಬಾನ್ ಸಂಸ್ಕೃತಿ ಅಂತ ಹೇಳಿದರೆ, ತಾಲಿಬಾನ್ ಎಲ್ಲಿ ಹುಟ್ಟಿತು, ತಾಲಿಬಾನ್ನ ಹಿನ್ನೆಲೆ ಏನು, ಅವರ ವಿಚಾರಧಾರೆಗಳಿಗೇನು, ಅವ್ರು ಏನೇನು ಮಾಡಿದ್ದಾರೆ ಅದರ ಬಗ್ಗೆ ತಿಳ್ಕೊಳ್ಳಿ.
RSS ಏನು ಮಾಡಿದೆ? 100 ವರ್ಷ ಆಗಿದೆಯಲ್ಲ ಸ್ವಾಮಿ, ಒಂದೆರಡು ವರ್ಷ ಅಲ್ಲ. ಸಂಘ ಏನು ಶುರುವಾಗಿ 100 ವರ್ಷ ಆಗಿದೆ. ಲಕ್ಷ ಸ್ವಯಂ ಸೇವಕರಿದ್ದಾರೆ. ತಿಳ್ಕೊಳ್ಳೋದಕ್ಕೆ ಭಾಳ ಸುಲಭ. ಸಂಘದ ನಮ್ಮಂಥ ಯಾರೋ ಒಬ್ಬ ಕಾರ್ಯಕರ್ತನ ಕೇಳಿದರೆ RSS ಏನು ಅಂತ ಹೇಳುತ್ತೆ. ಹಾಗಾಗಿ ಇದು ತಾಲಿಬಾನ್ ಸಂಸ್ಕೃತಿಯೂ ಅಲ್ಲ, ಅಥವಾ ಇದು ಯಾವುದೋ ಒಂದು ಸರ್ವಾಧಿಕಾರಿ ಸಂಸ್ಕೃತಿಯೂ ಅಲ್ಲ, ಅಥವಾ ಮನುಸ್ಮೃತಿಯನ್ನು ಇಟ್ಕೊಂಡು ಸಂಘಟನೆ ಬೆಳೆಸೋದು ಇಲ್ಲ. ಸಂಘದ ಧ್ಯೇಯೋದ್ದೇಶವೇ ಮೊದಲನೇ ಕೆಲಸ ದೇಶಭಕ್ತಿಯ ಭಾವವನ್ನು ಜಾಗೃತ ಮಾಡುತ್ತೆ, ಸಾಮಾಜಿಕ ಸುಧಾರಣೆಯನ್ನು ತರಬೇಕು ಅನ್ನುವಂಥ ಪ್ರಯತ್ನವನ್ನು ಸಂಘ ಮಾಡುತ್ತೆ, ಸಾಮಾಜಿಕ ಸಾಮರಸ್ಯವನ್ನು ತರಬೇಕು ಅನ್ನುವಂಥ ಕೆಲಸವನ್ನು ಮಾಡುತ್ತೆ, ಪ್ರಕೃತಿಯನ್ನು ಆರಾಧಿಸಬೇಕು ಅನ್ನುವಂಥದ್ದನ್ನು ಸಂಘ ಹೇಳ್ಕೊಡುತ್ತೆ. ಸೊ ಸಂಘದ ಶಾಖೆಗೆ ಬರುವಂಥ ಸ್ವಯಂ ಸೇವಕರಲ್ಲಿ ದ್ವೇಷದ ಭಾವನೆಯನ್ನು ಹೇಳ್ಕೊಡೋದು ಇಲ್ಲವೇ ಇಲ್ಲ. ನಮ್ಮ ಯಾವುದೇ ಹಾಡುಗಳಲ್ಲಿ ದ್ವೇಷ ಇಲ್ಲ, ನಮ್ಮ ಯಾವುದೇ ವಿಚಾರಧಾರೆಗಳಲ್ಲಿ ದ್ವೇಷ ಇಲ್ಲ. ಆದರೆ ವಿಚಾರ ಇದೆ, ವಸ್ತುಸ್ಥಿತಿ ಇದೆ. ಈ ದೇಶಕ್ಕೆ ಹೇಗೆ ಮುಸಲ್ಮಾನರ ಆಕ್ರಮಣಕಾರಿಗಳಾಗಿ ಬಂದರು, ಈ ದೇಶಕ್ಕೆ ಬಂದಂಥ ಮುಸಲ್ಮಾನರು ಎಷ್ಟು ದೇವಸ್ಥಾನವನ್ನು ನಾಶ ಮಾಡಿದರು, ಬಾಬರ್ ಅನ್ನುವಂಥವನು ಬಂದು ಹೇಗೆ ರಾಮ ಜನ್ಮಭೂಮಿಯ ಜಾಗದಲ್ಲಿದ್ದಂಥ ಮಂದಿರವನ್ನು ಧ್ವಂಸ ಮಾಡಿದ, ಸತ್ಯ ಇತಿಹಾಸದ ಸಂಘಟನೆಗಳನ್ನು ಇವರು ಮುಚ್ಚಿಟ್ಟಿದ್ದಾರಲ್ಲ, ಅದನ್ನು ಜನಗಳಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ, ದ್ವೇಷ ಅಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 35 ವರ್ಷಗಳ ಕಾಲ, ಸ್ವಾಮಿ ಎಷ್ಟು ವರ್ಷ? 35 ವರ್ಷಗಳ ಕಾಲ ಈ ದೇಶದ ಶಿಕ್ಷಣ ಮಂತ್ರಿಗಳು ಮುಸಲ್ಮಾನರನ್ನೇ ಮಾಡಿದ್ದಾರೆ. ಮೊದಲನೇ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಮೊದಲನೇ ಶಿಕ್ಷಣ ಮಂತ್ರಿ. ಅವನು ಈ ದೇಶದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹುಟ್ಟಿದ್ದು ಮೆಕ್ಕಾದಲ್ಲಿ, ಶಿಕ್ಷಣ ಪಡೆದಿದ್ದು ಮದ್ರಾಸಾಗಳಲ್ಲಿ. ಭಾರತೀಯ ಸಂಸ್ಕೃತಿ ಆ ಮನುಷ್ಯನಿಗೆ ಏನು ಗೊತ್ತಿತ್ತು? ಹಾಗಾದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರನ್ನು ಶಿಕ್ಷಣ ಮಂತ್ರಿ ಮಾಡ್ತೀರಿ, ಅದಾದ ನಂತರ ಫಕ್ರುದ್ದೀನ್ ಅಲಿ ಅಹಮದನ್ನು ಶಿಕ್ಷಣ ಮಂತ್ರಿ ಮಾಡ್ತೀರಿ, ಮಹಮ್ಮದ್ ಕರೀಂ ಚಾಗ್ಲಾ ಶಿಕ್ಷಣ ಮಂತ್ರಿ ಮಾಡ್ತೀರಿ. ನಿಮ್ಮ ಯಾರ್ಯಾರು 4-5 ಜನ ಶಿಕ್ಷಣ ಮಂತ್ರಿ 35 ವರ್ಷಗಳ ಕಾಲ ಶಿಕ್ಷಣ ಮಂತ್ರಿ ಆಗಿದ್ದಾರೆ, ಎಲ್ಲರೂ ಮುಸಲ್ಮಾನರಾಗಿದ್ದಾರೆ. ಮತ್ತು ಅವರೆಲ್ಲರೂ ಸಹಿತ ಹಿಂದೂ ದ್ವೇಷವನ್ನು, ಔರಂಗಜೇಬ್ ಗ್ರೇಟ್, ಅಕ್ಬರ್ ಗ್ರೇಟ್ ಅನ್ನುವಂಥ ತಪ್ಪು ಇತಿಹಾಸವನ್ನು ಪಠ್ಯಪುಸ್ತಕಗಳಲ್ಲಿ ಸೇರಿಸಿದ್ದಾರೆ. ನೀವು ಇವತ್ತು ಡೆಲ್ಲಿಗೆ ಹೋದರೆ ಅಲ್ಲಿ ಹುಮಾಯೂನ್ ಕ್ರಾಸ್, ಔರಂಗಜೇಬ್ ರಸ್ತೆ, ಅಕ್ಬರ ರೋಡ್ ಅಂತೆಲ್ಲ ಕಾಣಿಸುತ್ತೆ. ಇವ್ರ ಲೈಫ್ ಹಿಸ್ಟ್ರಿ ಓದಿ, ಇವರು ನಿಜ ಜೀವನದಲ್ಲಿ ಹೇಗೆ ನಡ್ಕೊಂಡ್ರು, ಇವ್ರ ಹೆಸರಿಡೋದಕ್ಕೂ ಅಯೋಗ್ಯರು ಇವರು. ಅಲ್ಲಿ ಅಯೋಗ್ಯತೆ ಇರುವಂಥ ವ್ಯಕ್ತಿಗಳ ಹೆಸರು ಯಾಕೆ ಇಟ್ಟಿದ್ರಿ ದೆಹಲಿಯಲ್ಲಿ? ಹಾಗಾದರೆ ಬೇರೆ ಬೇರೆ ದೇಶಗಳಲ್ಲಿ ಯಾಕೆ ಇಟ್ಟಿದ್ರಿ? ಈ ದೇಶದ ಶ್ರೇಷ್ಠವಾದಂಥ ನಗರಗಳನ್ನು ಬಾಧೆ ಯಾಕೆ ಮಾಡಿದ್ರಿ? ಅದು ಹೈದರಾಬಾದ್ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಸಿಕಂದ್ರಾಬಾದ್ ಇರ್ಬೋದು, ಅಲ್ಲಿ ಮೂಲ ಹೆಸರುಗಳು ಯಾವುದಿತ್ತು? ಹಾಗಾದರೆ ಅದೆಲ್ಲ ಯಾಕೆ ಬದಲಾವಣೆ ಆಯಿತು? ಹಾಗಾದರೆ ಅಲಹಾಬಾದ್ ಇರ್ಬೋದು, ಅದನ್ನು ಇವತ್ತು ಪ್ರಯಾಗರಾಜ್ ಮಾಡಿದ್ದಾರೆ. ಸೊ ಇಡೀ ದೇಶದಲ್ಲಿ ಇದರ ಬದಲಾವಣೆ ಆಗಬೇಕು. ಈ ಶಿಕ್ಷಣವನ್ನು ಸಂಘ ಕೊಡುತ್ತೆ. ಈ ಸತ್ಯವನ್ನು ಹೇಳುತ್ತಲ್ಲ RSS, ಅದು ಇವರಿಗೆ ಸ್ವಲ್ಪ ನೋವಾಗುತ್ತೆ ಅಷ್ಟೇ. ಸತ್ಯ ಹೇಳಬಾರ್ದು, ಅಲ್ಲಿ ಏನು ನಡೆದಿದೆ ಹಿಂದಿನ ಘಟನೆಗಳ ಬಗ್ಗೆ ಯಾರೂ ಮಾತಾಡಬಾರ್ದು. ಈಗೇನಿದೆಯೋ ಹಾಗೆ ಮಾಡಿಕೊಂಡು ಅವ್ರನ್ನೊಂದು ಸ್ವಲ್ಪ ಓಲೈಸ್ಕೊಂಡು, ಇಸ್ಲಾಮಿಕ್ ಓಲೈಕೆಯ ಷಡ್ಯಂತ್ರದ ಭಾಗವೇ ಸಂಘ ದ್ವೇಷದ ಭಾಷಣ ಮಾಡುತ್ತೆ ಅಂತ ಹೇಳುವಂಥದ್ದು ಇದೊಂದು ರಾಜಕೀಯ ಹುನ್ನಾರ ಇದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಕೆಲವರು ಹೇಳ್ತಾರೆ, ಈಗ ಹಿಂದೂ ರಾಷ್ಟ್ರ ಅಂತ ಹೇಳ್ತೀರಿ, ಹಾಗಿದ್ಮೇಲೆ ಮೋಹನ್ಜಿ ಭಾಗವತ್ ಅವರಿಗೆ ಅಷ್ಟೆಲ್ಲ ಸೆಕ್ಯೂರಿಟಿ ಹಾಕಬೇಕು, ಸೆಕ್ಯೂರಿಟಿ ಹಾಕಬೇಕು, ಆರಾಮಾಗೆಲ್ಲ ಓಡಾಡ್ಬೋದಲ್ವಾ ನೀವು ಅನ್ನೋವಂಥ ಕೆಲವೊಂದು ಪ್ರಶ್ನೆಗಳಿಂದ ಕೇಳ್ತಿದ್ದಾರೆ. ನೋಡಿ, ಮೋಹನ್ ಜಿ ಭಾಗವತರು ತನಗೆ ಸೆಕ್ಯೂರಿಟಿ ಬೇಕು ಅಂತ ಯಾವ ಸರ್ಕಾರಕ್ಕೂ ಬರೆದಿರೋದಿಲ್ಲಾದ್ರೂ ಇದೆಯಾ ನಿಮ್ಮ ಹತ್ರ? ಯಾರ ಹತ್ರ ಇದೆಯಾ? ಅವರೆಂದು ಬರೋದಿಲ್ಲ. ಅವರು ಸಹಜವಾಗಿ ಓಡಾಡ್ತಾ ಇದ್ದಾರೆ. ಸಹಜವಾಗಿ ಓಡಾಡ್ತಾ ಇರುವಂಥ ಮೋಹನ್ ಜಿ ಭಾಗವತರಾಗಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೆಕ್ಯೂರಿಟಿ ಬೇಕು, ಮೋಹನ್ ಜಿ ಭಾಗವತರಿಗೆ ಸೆಕ್ಯೂರಿಟಿ ಕೊಡಿ ಎಂದು ಕೇಳಿಲ್ಲ. ದೇಶಕ್ಕೋಸ್ಕರ ಜೀವನವನ್ನೇ ಕೊಟ್ಟಿರುವಂಥ ಪುರುಷ ಪುಂಗವ ಅವರು, ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅವರು. ದೇಶಕ್ಕೋಸ್ಕರ ಜೀವನವನ್ನೇ ಕೊಟ್ಟಿದ್ದಾರೆ. ವೈದ್ಯಕೀಯ ಪದವಿಯನ್ನು ಮಾಡಿ ಕೋಟಿ ಸಂಪಾದನೆ ಮಾಡ್ಬೋದಿತ್ತು 50 ವರ್ಷದ ಮುಂಚೆಯಿಂದ. ಯಾಕೆ ದೇಶಕ್ಕೋಸ್ಕರ ಕೊಟ್ಟರು? ಹಾಗಾದ್ರೆ ಅಂಥವ್ರು ತನಗೆ ಸೆಕ್ಯೂರಿಟಿ ಬೇಕು ಅಂತ ಯಾಕೆ ಕೇಳಿದ್ದಾರೆ? ಸೆಕ್ಯೂರಿಟಿ ಕೊಟ್ಟಿರೋದು ಸರ್ಕಾರದ ಕೆಲಸ. ಅದು ಯಾವುದೇ ವ್ಯಕ್ತಿಗೆ ಸೆಕ್ಯೂರಿಟಿ ಕೊಡುವಂಥದ್ದು ಈಗಿರುವಂಥ ಆಯಾಯ ಸರ್ಕಾರಗಳ ಜವಾಬ್ದಾರಿ. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಅದರ ಪರಿಣಾಮಗಳು ಏನಾಗುತ್ತೆ ಸೆಕ್ಯೂರಿಟಿ ಇಲ್ಲದೇ ಇದ್ದರೆ ಅದನ್ನು ಯೋಚನೆಯನ್ನು ಮಾಡಬೇಕು. ಸೆಕ್ಯೂರಿಟಿ ಕೊಡಿ ಅಂತ ನಾವೆಂದು ಯಾರಿಗೂ ಕೇಳೋದಿಲ್ಲ. ಸೆಕ್ಯೂರಿಟಿ ಕೊಡದೇ ಇದ್ದರೆ ಏನಾಗುತ್ತೆ, ಅನಾಹುತ ಏನಾಗ್ಬೋದು? ಯಾವನೊಬ್ಬ ಮೂರ್ಖ ಬರ್ತಾನೆ, ಇನ್ನೇನೋ ಹೆಚ್ಚು ಕಡಿಮೆ ಮಾಡ್ತಾನೆ, ಆಗ ದೇಶದಲ್ಲಿ ಏನು ಪರಿಣಾಮ ಆಗ್ಬೋದು, ಅವರ ಅಭಿಮಾನಿಗಳ ಪರಿಣಾಮಗಳು ಏನು ಆಗಬಹುದು ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರ ಕೊಟ್ಟಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೆಕ್ಯೂರಿಟಿ ಕೊಡಿ ಅಂತ ಎಲ್ಲ ಅಪ್ಲಿಕೇಶನ್ ಯಾರಿಗೂ ಹಾಕಲಿಲ್ಲ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಈಗ ಒಂದು ವೇಳೆ ಕಾಂಗ್ರೆಸ್ ಇವಾಗ ಮಂಡಿಸಿರೋ ಪ್ರಸ್ತಾವನೆ ಸಲ್ಲಿಸಿರೋ ಹಾಗೆ ಅದೇನಾದ್ರು ಜಾರಿಗೆ ಬಂದುಬಿಟ್ರೆ ಸಂಘದ ಒಂದು ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಈ ಹೋರಾಟ ಯಾವ ರೀತಿ ಇರುತ್ತೆ? ಕಾಂಗ್ರೆಸ್ನವರಿಗೊಂದು ಅರ್ಥ ಆಗಿಲ್ಲ.
ಅವರೊಂದು ಸ್ವಲ್ಪ ಇತಿಹಾಸವನ್ನು ಅಧ್ಯಯನ ಮಾಡೋದು ಒಳ್ಳೆಯದು. ಯಾವಾಗ ಬ್ಯಾನ್ ಮಾಡಿದ್ದಾರೆ, ಸಂಘದ ಮೇಲೆ ನಿಷೇಧ ಹೇಳಿದ್ದಾರೆ, ಅದು 1ಕ್ಕಿಂತ 4ರಷ್ಟು ಬೆಳೆದಿದೆ. ಈಗ 100 ವರ್ಷ ಸಂಘಕ್ಕೆ ತುಂಬುತ್ತಾ ಇದೆ. ಅವರೇನಾದರೂ ಕರ್ನಾಟಕದಲ್ಲಿ ಈಗ ಒಂದು ಸ್ವಲ್ಪ ಶಾಖೆಗಳಿರ್ಬೋದು, ಅಲ್ಲಲ್ಲೇ ಜಿಲ್ಲೆಗಳಲ್ಲಿ ಒಂದಷ್ಟು ವಸತಿಗಳಲ್ಲಿ ಇರ್ಬೋದು. ಈಗ ಎಷ್ಟು ಶಾಖೆಗಳಿದೆಯೋ ಅದರ 4ರಷ್ಟು 5ರಷ್ಟು ಅದು ಜಾಸ್ತಿ ಆಗುತ್ತಷ್ಟೇ ವಿನಃ ಅದಕ್ಕೇನು ಸಂಘದ ಸ್ವಯಂ ಸೇವಕರು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಮತ್ತು ಸಂಘದ ಸ್ವಯಂ ಸೇವಕರಿಗೆ ಇದು ಭಾಳ ಸ್ಪಷ್ಟವಾಗಿದೆ. ಇಂಥ ಹೋರಾಟ ಇದನ್ನು ಜೀವನ ಪರ್ಯಂತ ಮಾಡ್ಕೊಂಡು ಬಂದಿರೋರಿಗೆ ಎಲ್ಲೋ ಒಂದು ನಿಷೇಧ ಮಾಡಿದ್ರ ಮುಖಾಂತರ ನಾವೇನು ಅದನ್ನು ಸಹಿಸುವುದೂ ಇಲ್ಲ. ಸಮಾಜ ಸಹಿಸೋದಿಲ್ಲ, ನಾವಲ್ಲ, ಇಡೀ ಸಮಾಜವೇ ಇದನ್ನು ಒಪ್ಪೋದಿಲ್ಲ. ಈ ಯಾವುದೊಂದು ಮುಜರಾಯಿ ಇಲಾಖೆ ನಾವು ಕೇಳ್ತಾ ಇದ್ದೀವಿ, ಮುಜರಾಯಿ ಇಲಾಖೆಯೇ ಬದಲಾವಣೆಯನ್ನು ಮಾಡಿ ಅಂತ ಹೇಳ್ತೀವಿ ನಾವು. ನೀವು ಯಾವುದಾದ್ರು ಇಲಾಖೆ ಜಾಗದಲ್ಲಿ ಮಾಡಬಾರ್ದು ಅಂತ ಹೇಳ್ತಿದ್ದೀರಲ್ವ. ನಿಮ್ಮ ಹಿಡಿತದಲ್ಲಿರುವಂಥ ಮುಜರಾಯಿ ಇಲಾಖೆ ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಅದನ್ನು ಪ್ರತ್ಯೇಕಗೊಳಿಸಿ ಅನ್ನುವಂಥ ಆಂದೋಲನ ಶುರುವಾದರೂ ಆಶ್ಚರ್ಯ ಇಲ್ಲ. ಆಗ ಎಲ್ಲ ದೇವಸ್ಥಾನಗಳು ಹಿಂದೂಗಳ ದೇವಸ್ಥಾನಗಳೇ ಆಗುತ್ತೆ. ಸೊ ಅದಕ್ಕೋಸ್ಕರ ಬಹುಶಃ ಅವರು ಹೇಳ್ತಾ ಇರ್ಬೋದು, ಮುಜರಾಯಿ ಇಲಾಖೆಯಲ್ಲಿರುವಂಥ ಸರ್ಕಾರಿ ಅಂಡರಲ್ಲಿದೆ, ಅದಕ್ಕೋಸ್ಕರ ಅಲ್ಲಿ ಮಾಡಬೇಡಿ ಅಂತ. ಪ್ರಾಯಶಃ ಮುಜರಾಯಿ ಇಲಾಖೆಯೇ ತೆಗೆದುಹಾಕಿದರೆ, ಮುಜರಾಯಿ ಇಲಾಖೆಯನ್ನೇ ತೆಗಿಬೇಕು ಅಂತ ಒಂದು ದೊಡ್ಡ ಆಂದೋಲನ ಈ ದೇಶದಲ್ಲಿ ಶುರುವಾದರೆ ಯಾರಿಗೆ ಗೊತ್ತು? ಹಿಂದೂ ಸಮಾಜ ಅಷ್ಟು ಸುಲಭವಾಗಿ ಅನ್ಯಾಯವನ್ನು ಸಹಿಸಿಕೊಳ್ಳುತ್ತೆ ಅಂತ ಇಲ್ಲ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥದ್ದೇ ಹಿಂದೂ ಸಮಾಜದ ಕಾರ್ಯ. ಅದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೀವಿ, ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಇದೇನು ಬುರುಡೆ ಅಲ್ಲ, ನಾವೆಲ್ಲ ಮಾಡ್ಕೊಂಡು ಬಂದಿರುವಂಥವ್ರು. ಸೊ ಹಾಗಾಗಿ ಹೋರಾಟ ಮಾಡುವಂಥ ಮನೋಭಾವನೆ ಹಿಂದೂ ಸಮಾಜದಲ್ಲಿ ರಕ್ತಗತವಾಗಿದೆ. ಇಲ್ಲದಿದ್ದರೆ ಈ ದೇಶ ಯಾವಾಗಲೂ ಇಸ್ಲಾಮಿಕ್ ರಾಷ್ಟ್ರವಾಗ್ಬಿಡ್ತಿತ್ತು, ಯಾವಾಗಲೂ ಕ್ರೈಸ್ತ ರಾಷ್ಟ್ರವಾಗ್ತಾ ಇತ್ತು. ಕೇವಲ ಒಂದು 20-27 ವರ್ಷಗಳ ಕಾಲ ಇಸ್ಲಾಮರು ದಾಳಿ ಮಾಡಿರೋ ಕಾರಣಕ್ಕೋಸ್ಕರ ಈಜಿಪ್ಟ್ ಇಸ್ಲಾಂ ರಾಷ್ಟ್ರ ಆಗಲಿಲ್ವಾ? ಹಿಂದೂ ಸಮಾಜಕ್ಕೆ ಕಡೆದಾಗಿ ನೀವು ಕೊಡುವಂಥ ಒಂದು ಸಂದೇಶ ಏನು? ಹಿಂದೂ ಸಮಾಜ ಇದು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಸಂಸ್ಕೃತಿಯನ್ನು, ಈ ದೇಶದ ಸಭ್ಯತೆಯನ್ನು ಆಚರಣೆ ಮಾಡ್ಕೊಂಡು ಬಂದಿರುವಂಥ ಸಮಾಜ ಹಿಂದೂ ಸಮಾಜ ಇದು. ಅದಕ್ಕೆ ಭಾರತವನ್ನು ಜಗಜ್ಜನನಿ ಭಾರತ ಅಂತ ಕರೆದು, ಜಗತ್ತಿನ ತಾಯಿ ಭಾರತ. ಜಗತ್ತಿನ ಯಾವುದೇ ದೇಶಕ್ಕೆ ಈ ದೇಶದಿಂದ ಅನ್ಯಾಯವಾಗಲೇ ಇಲ್ಲ. ಯಾವುದೇ ದೇಶದ ಮೇಲೆ ಭಾರತದವರು ದಂಡಯಾತ್ರೆ ಎತ್ತಿದ್ರು, ಹೋದರು, ಧ್ವಂಸ ಮಾಡಿದರು, ನಾಶ ಮಾಡಿದರು, ಅಲ್ಲಿರುವಂಥ ಸಂಸ್ಕೃತಿಯನ್ನು ಹಾಳು ಮಾಡಿದರು ಅನ್ನುವಂಥದ್ದು ಜಗತ್ತಿನ ಯಾವ ದೇಶದ ಮೇಲೂ ಭಾರತ ಮಾಡಲೇ ಇಲ್ಲ. ಭಾರತಕ್ಕೆ ಜಗತ್ತಿನ ಬೇರೆ ಬೇರೆ ದೇಶದವರು ಬಂದರು. ಹಾಗಾಗಿ ಇಲ್ಲಿರುವಂಥ ಮೌಲಿಕವಾದಂಥ ಸಿದ್ಧಾಂತ ಹಿಂದುತ್ವ ಯಾವುದಿದೆ, ಹಿಂದುತ್ವ ಇರುವಂಥದ್ದೇನೆ. ಇದರಲ್ಲಿ ಸಾಮಾಜಿಕ ಸಾಮರಸ್ಯ ಇದೆ, ಸಾಮಾಜಿಕ ಸಮಾನತೆ ಇದೆ, ಈ ಸಮಾಜದಲ್ಲಿ ಧಾರ್ಮಿಕ ಭಾವನೆಗಳನ್ನು ಜಾಗೃತ ಮಾಡೋದಿದೆ, ದೇಶಭಕ್ತಿಯ ಭಾವ ಇದೆ, ವ್ಯಕ್ತಿತ್ವ ನಿರ್ಮಾಣದ ವಿಕಾಸ ಮಾಡುವಂಥ ಶಕ್ತಿ ಇದೆ ಹಿಂದೂ ಸಮಾಜಕ್ಕೆ. ಯಾರನ್ನೂ ದ್ವೇಷ ಮಾಡದ, ಯಾರನ್ನೂ ವಿರೋಧಿಸದ ಒಂದು ಅದ್ಭುತವಾದಂಥ ಯಾವುದಾದ್ರೂ ಜಗತ್ತಲ್ಲಿ ಧರ್ಮ ಇದ್ದರೆ ಅದು ಹಿಂದೂ ಧರ್ಮವೇ. ಹಾಗಾಗಿ ಹಿಂದೂ ಧರ್ಮ ಇದನ್ನು ನಾಶ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸ್ವತಃ ಭಗವಂತನೇ ಬಂದು ನಿಂತು ಹಿಂದೂ ಧರ್ಮವನ್ನು ನಾಶ ಮಾಡ್ತೀನಿ ಅಂದರೂ ಸಾಧ್ಯವಾಗೋದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಶಕ್ತಿಯುತವಾದಂಥ ಧರ್ಮ ಹಿಂದೂ ಧರ್ಮ. ಹಾಗಾಗಿ ಇನ್ನೂ ಈ ಕಾಂಜಿ ಪಿಂಜಿಗಳಿಗೆಲ್ಲ ಯಾವುದೇ ಹಿಂದೂ ಸಮಾಜ ಏನು ಹೆದರುವಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಹಿಂದೂ ಸಮಾಜ ಸರಿಯಾಗಿ ಉತ್ತರವನ್ನು ಕೊಡುತ್ತೆ. ಸಮಯ ಬಂದಾಗ ಇಂಥ ಯಾವುದೇ ಷಡ್ಯಂತ್ರಗಳನ್ನು ಅದನ್ನು ವಿರೋಧ ಮಾಡಿಯೇ ಮಾಡುತ್ತೆ. ಅದು ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅಥವಾ ಕೆಲವು ಕಲ್ಪಿತ ಯೋಚನೆಯನ್ನು ಮಾಡುವಂಥ ರಾಜಕಾರಣಿಗಳಿರ್ಬೋದು. ಇವರ ವಿಚಾರಧಾರೆಗೆ ಏಟು ಕೊಡುವಷ್ಟು ಹಿಂದೂ ಸಮಾಜ ಸಕ್ರಿಯವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮಂಜುನಾಥ ಸ್ವಾಮಿ ಅವರು RSSನ ಕುರಿತಾಗಿ ಸವಿಸ್ತಾರವಾಗಿ ಮತ್ತು ಈಗ ಪ್ರಸ್ತುತ ಎದ್ದಿರುವಂತಹ RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತಹ ಕೆಲ ರಾಜಕಾರಣಿಗಳ ಹುನ್ನಾರದ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳೋಣ. ನಮಸ್ಕಾರ. ನಮಸ್ಕಾರ.